ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್ತಂ ವಾಜಿವಕ್ತ್ರಂ ಭಜೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರ ಗುಣಗಳ ಖನಿ, ಅಂತಹ ಗುಣಸಾಗರನಾದ ಭಗವಂತನ ಗುಣಖನಿಯಾದ ಭಗವಂತನ ಗುಣದ ಹನಿಯಾದರೂ ನಮ್ಮಲ್ಲಿ ಬಂದರೆ ನಮ್ಮ ಜನ್ಮ ಸಫಲವಾಗತ್ತೆ, ಸಾಧನೆ ಪರಿಪೂರ್ಣವಾಗತ್ತೆ, ಸಿದ್ಧಿ ಕರಗತವಾಗ್ತದೆ. ಆ ದೃಷ್ಟಿಯಲ್ಲಿ ಒಂದೊಂದು ಗುಣಗಳ ಚಿಂತನವನ್ನು ಮಾಡ್ತಾ ಹೊರಟಿದ್ದೇವೆ. ವೀರ್ಯವಾನ್ ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ಭಗವಂತ ಅಪಾರವಾದ ವೀರ್ಯವನ್ನು ಪಡೆದುಕೊಂಡಿದ್ದಾನೆ. ಆದರೆ ಆ ವೀರ್ಯವನ್ನು ಪಡೆದುಕೊಂಡದ್ದಕ್ಕೆ ಪರಮಾತ್ಮನಿಗೆ ಯಾವುದೇ ತರಹದ ವಿಸ್ಮಯ, ಅಹಂಕಾರ ಇಲ್ಲ ಅಂತ. ನಿಜವಾಗಿ ನೋಡಿದರೆ ಗುಣವಂತ ತನ್ನಲ್ಲಿ ಇದ್ದ ಗುಣವನ್ನು ಇದೆ ಅಂತ ತಿಳಿದರೆ ತಪ್ಪೇನಿಲ್ಲದಕ್ಕೆ. ಯಥಾಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನದೋಷಕೃತ್. ಶ್ರೀಮದ್ ಆಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಭೀಮಸೇನ ದೇವರು ತಮ್ಮ ಬಗ್ಗೆ ತಾವು ತಮ್ಮ ಪರಾಕ್ರಮ, ಶೌರ್ಯ, ವೀರ್ಯದ ಬಗ್ಗೆ ತಿಳಿದರೆ ತಪ್ಪೇನಲ್ಲ. ಇಲ್ಲದೇ ಇದ್ದದ್ದನ್ನು ತಿಳಿಯಬಾರದು. ಚಿಕ್ಕದಾಗಿದ್ದರೂ ಅದನ್ನು ಬಹಳ ದೊಡ್ಡದು ಅಂತ ತಿಳಿಯಬಾರದು. ಅದಕ್ಕೆ ದಂಭ ಅಂತಾರೆ. ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡುತ್ತಾರೆ, ಆತ್ಮಾಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ. ತಾನು ತನ್ನ ಸಣ್ಣತನವನ್ನು ಅರಿತಿದ್ದರೂ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳುವುದುಂಟಲ್ಲ, ಅದು ದಂಭ. ಡಂಭ ಅಂತಾರೆ, ದಂಭ ಅಂತಾರೆ. ಆ ತರಹದ ದಂಭ ಅಥವಾ ಡಂಭ ಡಿಂಭದೊಳಗಿರುವ ಈ ಜೀವನಿಗೆ ಇರಬಹುದೇ ಹೊರತು
ಭಗವಂತನಿಗೆ ಇಲ್ಲ. ಅಂತಹ ಸ್ವತಂತ್ರನಾದ ಪರಮಾತ್ಮ ತನ್ನಲ್ಲಿರುವ ಸತ್ಯವಾದ ಗುಣಗಳನ್ನೇ ತಿಳಿದಿದ್ದಾನೆ. ಆದರೂ ಕೂಡ ಪರಮಾತ್ಮನಿಗೆ ವಿಸ್ಮಯ ಇಲ್ಲ ಅನ್ನುವುದಕ್ಕೆ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ, ದೇವರಿಗೆ ಆಯಿತಲ್ಲ, ಮಾಡಬೇಕಾದ ಅನುಗ್ರಹವನ್ನು ಮಾಡಿಯಾಗಿದೆ, ಬೇಕಾದಷ್ಟು ದುರ್ಜನರ ಸಂಹಾರ ಮಾಡಿಯಾಗಿದೆ, ರಾಕ್ಷಸರ ಸಂಹಾರ, ಅಸುರರ ಸಂಹಾರ, ಸಾಕಿನ್ನು ಸಜ್ಜನರ ರಕ್ಷಣೆಯಾಯಿತು, ಇನ್ನೇನು ನಾನು ಮಾಡಬೇಕಾದದ್ದಿಲ್ಲ, ಕೃತಕೃತ್ಯನಾಗಿದ್ದೇನೆ ಅಂತ ನಮ್ಮ ಬಗ್ಗೆ, ಜೀವರ ಬಗ್ಗೆ ಉದಾಸೀನವಾಗಿರೋದಿಲ್ಲ ಅಂತ ಅಭಿಪ್ರಾಯ. ಕೆಲವರಿಗೆಲ್ಲ ಮಾಡುವಾಗ ಉತ್ಸಾಹದಿಂದ ಮಾಡ್ತಾರೆ, ಒಮ್ಮೆ ಸಾಕು ಅನ್ನಿಸ್ತದೆ, ಇನ್ನೇನು ಮಾಡೋದು ಬೇಡ ಅಂತ ಉದಾಸೀನರಾಗಿ ಹಿಂದೆ ಸರಿತಾರಲ್ಲ, ಆ ತರಹದ ಒಂದು ವಿಸ್ಮಯ, ಸಾಕು ಅನ್ನುವ ಭಾವನೆ, ಕೃತಕೃತ್ಯತೆಯ ಭಾವನೆ ಭಗವಂತನಿಗಿಲ್ಲ. ನಿರಂತರವಾಗಿ ಜೀವರಾಶಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಇರಬೇಕು ಅನ್ನುವಂತಹ ಅಪೇಕ್ಷೆಯೇ ಪರಮಾತ್ಮನಿಗೆ ಇದೆ, ಆ ಕಾರುಣ್ಯವೇ ಇದೆ, ಆ ದಯೆ ಇದೆ. ಅದಕ್ಕಾಗಿ ಮಹರ್ಷಿಗಳು ಅವನನ್ನು ವೀರ್ಯವಾನ್ ನಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ನಿಜವಾಗಿ ನೋಡಿದರೆ ಭಗವಂತನ ಗುಣಗಳ ವರ್ಣನೆಯನ್ನು ಪ್ರಾರಂಭ ಮಾಡಿದ ವಾಲ್ಮೀಕಿ ಮಹರ್ಷಿಗಳು ಎರಡನೆಯ ಗುಣವನ್ನೇ ಇದನ್ನು ಹೇಳಿದ್ದಾರೆ ಹಿಂದೆ. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ ಅಂತ ಪ್ರಾರಂಭ ಆದದ್ದು. ಮತ್ತೆ ಪುನಃ ವೀರ್ಯವಾನ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಗವಂತನ ವೀರ್ಯ, ಪರಮಾತ್ಮನ ಪರಾಕ್ರಮ ಇದು ಅಪರಿಮಿತವಾದದ್ದು, ಅನಂತವಾದದ್ದು. ಅನಂತ ವೀರ್ಯನಾಗಿದ್ದಾನೆ ಪರಮಾತ್ಮ ಅಂತ ತೋರಿಸುವುದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಹೇಳಿದ್ದನ್ನು ಪುನಃ ಪುನಃ ಹೇಳಿದರೆ ಬಹಳಷ್ಟು ಆ ಗುಣ ಇದೆ ಎನ್ನುವುದು ಸಿದ್ಧವಾಗ್ತದೆ. ಇವರು ಚೆನ್ನಾಗಿ ಮಾತನಾಡಿದ್ದಾರೆ ಅಂತ ಎರಡೆರಡು ಬಾರಿ ಹೇಳಿದರೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಅರ್ಥ. ಜ್ಞಾನ ಸುಖ ಅಂತ ಪರಮಾತ್ಮನನ್ನು ಹೇಳ್ತಾರೆ. ಯಾಕೆಂದರೆ ಬಹಳ ಜ್ಞಾನ ಇದೆ, ಬಹಳ ಸುಖ ಇದೆ ಅಂತ ಹೇಳುವುದಕ್ಕೆ ಎರಡು ಬಾರಿ ಜ್ಞಾನ ಸುಖ ಅಂತ ಶ್ರುತಿ ಹೇಳುತ್ತದೆ. ಹಾಗೆ ವೀರ್ಯವಾನ್ ಅಂತ ಮತ್ತೆ ಮತ್ತೆ ಹೇಳಿದರೆ ಅನಂತ ವೀರ್ಯ, ಪರಾಕ್ರಮ ಭಗವಂತನಲ್ಲಿದೆ, ಸಾಮರ್ಥ್ಯ ಇದೆ ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ವೀರ್ಯ ಅನ್ನುವುದಕ್ಕೆ ಇನ್ನೂ ಒಂದು ಅರ್ಥವನ್ನು ತಿಳಿಸಿಕೊಡ್ತಾರೆ. ಒಂದು, ಮೊದಲನೆಯ ದಿನ ತಿಳಿದಿದ್ದೀರಿ, ಆರಬ್ಧಾಂತಗಾಮಿತ್ವ ಅಂತ. ಪ್ರಾರಂಭ ಮಾಡಿದ ಕಾರ್ಯವನ್ನು ಕೊನೆಗಾಣಿಸುವುದು, ದಂಡೆಗೆ ಹಚ್ಚೋದು, ಅರ್ಧಕ್ಕೆ ಬಿಡುವುದಲ್ಲ, ನಡುನೀರಿನಲ್ಲಿ ಕೈ ಬಿಟ್ಟು ಹೋಗುವಂತಹ ಬೇಜವಾಬ್ದಾರಿತನ ಅಲ್ಲ. ಜವಾಬ್ದಾರಿಯಿಂದ ದಂಡೆಗೆ ಮುಟ್ಟಿಸೋದು, ಅದು ವೀರ್ಯ ಅಂತ. ಇನ್ನೊಂದು ವೀರ್ಯ ಎಂಬ ಶಬ್ದದ ಅರ್ಥ ನಿರ್ವಿಕಾರತೆ ಅಂತ. ಯಾವುದೇ ಪ್ರಸಂಗ ಬಂದರೂ ಏಕಪ್ರಕಾರನಾಗಿರೋದು. ಪಂಚರಾತ್ರ ಆಗಮಕ್ಕೆ ಸಂಬಂಧಪಟ್ಟಂತಹ ಲಕ್ಷ್ಮೀತಂತ್ರ ಎಂಬ ಗ್ರಂಥದಲ್ಲಿಯೂ ಕೂಡ ಮಹಾಲಕ್ಷ್ಮೀ ದೇವಿಯನ್ನು ಭಗವತಿ ಅಂತ ಕರೆಯುವಾಗ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ, ಈ ಎಲ್ಲ ಗುಣಗಳು 6 ಗುಣಗಳು ಇದ್ದರೆ ಭಗವಾನ್ ಅಥವಾ ಭಗವತಿ ಅಂತ ಕರೆಯೋದು. ಅಲ್ಲಿ ವೀರ್ಯ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಲಕ್ಷ್ಮೀ ತಂತ್ರದಲ್ಲಿ ವಿವರಣೆ ಮಾಡುವಾಗ ನಿರ್ವಿಕಾರತ್ವಂ ಎಂಬುದಾಗಿ ಹೇಳ್ತಾರೆ. ವಿಕಾರ ಇಲ್ಲದೆ ಇರೋದು ಅಂತ. ವಿಕಾರ ಇಲ್ಲದಿರುವಿಕೆ, ಅದೇ ವೀರ್ಯ ಅಂತ. ನೋಡಿ, ತಾನು ಹುಟ್ಟಿಸಿದ ಒಂದು ಸಣ್ಣ ವಸ್ತು, ಮಕ್ಕಳನ್ನು ಬಿಟ್ಟುಬಿಡಿ, ಒಂದು ಸಣ್ಣ ಚಿತ್ರವನ್ನು ಸುಂದರವಾಗಿ ತೆಗೆದಿದ್ದ,
ರಂಗೋಲಿ ಹಾಕಿದ್ದ, ಯಾರೋ ಬಂದು ಅಳಿಸಿದ್ರು, ಕೋಪ ಬರ್ತದೆ. ಎಲ್ಲಿಯೋ ನೋಡ್ತಾ ಕಾಲಿನಿಂದ ಒದ್ದು ಹೋದರೆ ಏನು ಕಣ್ಣು ಕಾಣಿಸೋದಿಲ್ವಾ? ಇಷ್ಟು ಕಷ್ಟಪಟ್ಟು ಇಷ್ಟೊತ್ತು ರಂಗೋಲಿ ಹಾಕಿದ್ದೇವೆ, ಹಾಗೆ ತುಳ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಬೈತಾರೆ. ಯಾಕೆಂದರೆ ತಾನು ಅಷ್ಟು ಶ್ರಮಪಟ್ಟು ಹಾಕಿದ್ದು ಅದು ಹಾಗೇ ಇರಬೇಕು ಅಂತ ಅಪೇಕ್ಷೆ, ತಾನು ತೆಗೆದ ಚಿತ್ರ ಹಾಗೇ ಇರಬೇಕು ಅಂತ ಅಪೇಕ್ಷೆ. ಇನ್ನೇನು ತಾನು ಮಾಡಿದಂತಹ ವಸ್ತು ಕಟ್ಟಿದ್ದು ಅದು ಹಾಗೇ ಇರಬೇಕು ಅಂತ. ಏನಾದರೂ ವ್ಯತ್ಯಾಸ ಆದರೆ ಮನಸ್ಸಿಗೆ ನೋವಾಗುತ್ತೆ, ಕೋಪ ಬರ್ತದೆ, ಜಗಳ ಆಡ್ತಾನೆ, ಅನೇಕ ವಿಕಾರಗಳು. ಭಗವಂತ ಇಂತಹ ವಿಶ್ವವನ್ನೇ ನಿರ್ಮಾಣ ಮಾಡಿದ್ದಾನೆ. ಈ ವಿಶ್ವದ ಸೃಷ್ಟಿಯನ್ನು ಮಾಡಿದ ಭಗವಂತ ತಾನೇ ಆ ವಿಶ್ವದ ಸಂಹಾರವನ್ನು ಮಾಡುತ್ತಾನೆ. ತಾನು ಹುಟ್ಟಿಸಿದ ಜೀವರು ಅರ್ಥಾತ್ ಜೀವರ ದೇಹಗಳು ಹುಟ್ಟಿದ ಎಲ್ಲರಿಗೂ ಸಾವು ಉಂಟು, ಸೃಷ್ಟಿ ಮಾಡಿದ ಎಲ್ಲ ವಸ್ತುಗಳಿಗೂ ನಾಶ ಉಂಟು. ಏನಾದರೂ ಭಗವಂತನಿಗೆ ವಿಕಾರ ಇದೆಯಾ? ವಿಕಾರ ಇರೋದಾಗಿದ್ದರೆ ತಾನೇ ತನ್ನ ಕೈಯಿಂದ ನಾಶ ಮಾಡಬಹುದಾ? ಏನು ವಿಕಾರ ಇಲ್ಲ. ವೈರಾಗ್ಯ ಇದೆ, ನಿರ್ವಿಕಾರತೆ ಇದೆ ಅನ್ನೋದಕ್ಕಾಗಿ ಭಗವಂತನಿಗೆ ವೀರ್ಯ ಇದೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಮಹಾಲಕ್ಷ್ಮೀ ದೇವಿಗೂ ಇದೆ, ಭಗವಂತನಿಗೂ ಇದೆ. ಆ ಅರ್ಥದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಪ್ರಾರಂಭ ಮಾಡಿದ ಕಾರ್ಯವನ್ನು ಕೊನೆಗಾಣಿಸ್ತಾನೆ ಎನ್ನುವ ಅರ್ಥದಲ್ಲಿ ವೀರ್ಯ ಇದೆ ಅಂತ ಮೊದಲು ಹೇಳಿದರೆ, ಯಾವುದೇ ತರಹದ ವಿಕಾರ ಇಲ್ಲ, ನಿರ್ವಿಕಾರತೆ ಇದೆ ಎಂಬ ಅರ್ಥದಲ್ಲಿ ವೀರ್ಯ ಇದೆ ಅಂತ ಮತ್ತೊಂದು ಬಾರಿ ವಾಲ್ಮೀಕಿ ಮಹರ್ಷಿಗಳು ಅದನ್ನು ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಕೆಲವರಿಗೆ ನಿರ್ವಿಕಾರತೆಯೋ ನಿಸ್ಪೃಹತೆಯೋ ಇರುತ್ತೆ, ಆದರೆ ಅದರ ಬಗ್ಗೆ ಅಹಂಕಾರ ಇರ್ತದೆ. ಮತ್ತೆ ಇಷ್ಟು ಹಣ ಕೊಟ್ಟರೆ ಕೆಲಸ ಮಾಡ್ತೀನಿ ಎನ್ನುವರು ಕೆಲವರು, ನನಗೇನು ಹಣ ಬೇಡ, ಒಂದು ಕಾಸು ಬೇಡ, ನಾನು ಹಾಗೇ ಉಚಿತವಾಗಿ ಸೇವೆಯನ್ನು ಮಾಡ್ತೇನೆ ಅಂತ ಹಣದ ಅಪೇಕ್ಷೆ ಇಲ್ಲದೆ ಉಚಿತವಾಗಿ ಸೇವೆಯನ್ನು ಮಾಡುವಂತಹ ಅನೇಕ ಸಜ್ಜನರಿದ್ದಾರೆ. ಆದರೆ ಒಂದು ಸಣ್ಣ ಹೆಜ್ಜೆಯಲ್ಲಿ ಕೆಲವೊಮ್ಮೆ ಅಂಥವರೂ ತಪ್ಪೋದುಂಟು. ಏನು ಅಂದರೆ, ಅಂತೂ ಯಾರೂ ನನ್ನ ಹಾಗೆ ಉಚಿತ ಸೇವೆ ಮಾಡಲಿಲ್ಲ, ನಾನೊಬ್ಬನೇ ಮಾಡಿದೆ ಅಂತ ಯಾವುದೋ ಒಂದು ಮೂಲೆಯಿಂದ ಅಹಂಕಾರ ಟರ ಟರ ಒದರ್ತಾ ಇರ್ತದೆ. ಅಲ್ಲಿ ಮತ್ತೆ ತಪ್ತಾನೆ ಮನುಷ್ಯ. ಹಾಗೂ ತಪ್ಪಬಾರದು ಅಂತನ್ನುವ ದೃಷ್ಟಿಯಲ್ಲಿ ಮಹರ್ಷಿಗಳು ಹೇಳುತ್ತಾರೆ, ವೀರ್ಯವಾನ್ ನಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತ. ರಾಮನಿಗಂತೂ ಇದು ಪ್ರಶ್ನೆಯೇ ಇಲ್ಲ, ಸರ್ವೋತ್ತಮನಾದವನು. ಆದರೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂತ ತಿಳಿಸಿಕೊಡ್ತಾರೆ. ತನಗೆ ನಿರ್ವಿಕಾರತೆ ಇದ್ದರೂ ನಿಸ್ಪೃಹತೆ ಇದ್ದರೂ ಅದರ ಬಗ್ಗೆಯೂ ಅಹಂಕಾರ ಇರಬಾರದು. ಏನೋ ಇದೆ, ದೇವರು ಕೊಟ್ಟಿದ್ದಾನೆ ಎನ್ನುವುದಕ್ಕಾಗಿ ದೇವರ ಅನುಗ್ರಹ ಅನ್ನೋ ಭಾವನೆ ಇರಬೇಕೇ ಹೊರತು ಏನನ್ನೂ ಬಯಸದೇ ಇರೋದೇ ಒಂದು ನನ್ನ ದೊಡ್ಡಸ್ತಿಕೆ ಅನ್ನುವಂತಹ ಭಾವನೆಯೂ ಬಂದಿರಬಾರದು ಅನ್ನುವ ಮಟ್ಟಕ್ಕೆ ಮನುಷ್ಯನ ನಿರ್ವಿಕಾರತೆ ಇದು ಮುಟ್ಟಿರಬೇಕು ಅನ್ನುವುದನ್ನು, ಅದು ನಮ್ಮ ಗುರಿಯಾಗಿರಬೇಕು ಅನ್ನುವುದನ್ನು ವಾಲ್ಮೀಕಿಗಳು ತಿಳಿಸಿಕೊಡ್ತಾರೆ. ವೀರ್ಯವಾನ್ ನಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಎಂತಹ ಸುಖವೇ ಇರಲಿ, ಎಂತಹ ದುಃಖವೇ ಆಗಿರಲಿ, ಅದಕ್ಕೆ ಎಷ್ಟು ಸ್ಪಂದಿಸಬೇಕೋ ಅಷ್ಟು ಸ್ಪಂದಿಸಬೇಕೇ ಹೊರತು ಅಧಿಕವಾದ ವಿಕಾರವನ್ನು ಬಹಳಷ್ಟು ಹಿಗ್ಗೋದು, ಬಹಳಷ್ಟು ಕುಗ್ಗೋದು ಯಾವುದನ್ನೂ ಮಾಡದಂತೆ ನಾನು ಏಕಪ್ರಕಾರವಾಗಿ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡ್ರೆ ಯಾವುದೇ ತರಹದ ದೈಹಿಕ ರೋಗಗಳೂ ಇವನಿಗೆ ಬರೋದಿಲ್ಲ. ಮಾನಸಿಕವಾದ ಒತ್ತಡಗಳಿರೋದಕ್ಕಾಗಿಯೇ ದೇಹದಲ್ಲಿ ನಾನಾ ವಿಧವಾದಂತಹ ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಡಯಾಬಿಟೀಸು, ಬ್ಲಡ್ ಪ್ರೆಷರು, BP, ಶುಗರು ಎಲ್ಲ ಬರೋದಕ್ಕೆ ಬೇರೆ ಬೇರೆ ಕಾರಣಗಳ ಜೊತೆಗೆ ಮನಸ್ಸಿನ ಒತ್ತಡ, ಟೆನ್ಷನ್ನು, ಇವುಗಳೇ ಕಾರಣ. ಸ್ವಲ್ಪ ದೇವರ ಕಡೆಗೆ ಅಟೆನ್ಷನ್ ಕೊಟ್ಟು ಟೆನ್ಷನ್ ಕಡಿಮೆ ಮಾಡಿಕೊಂಡ್ರೆ BP, ಶುಗರ್ಗಳೆಲ್ಲ ಕಡಿಮೆ ಆಗುತ್ತೆ. ಅದರಲ್ಲಿಯೂ ವಯಸ್ಸಾದಂತೆ
ಹೆಚ್ಚು ಅಧ್ಯಾತ್ಮದ ಕಡೆಗೆ ಗಮನ ಕೊಡ್ತಾ ಹೋಗಬೇಕು. ಪ್ರವಚನಗಳನ್ನು ಕೇಳ್ತಾ ಇರಿ, ಭಜನೆಗಳನ್ನು ಮಾಡ್ತಾ ಇರಿ, ನಾಮಸ್ಮರಣಗಳನ್ನು ಮಾಡ್ತಾ ಇರಿ. ಅಂದರೆ ಸಾಕಷ್ಟು ವಿಷಯಗಳು ಕಿವಿಗೆ ಬೀಳೋದಿಲ್ಲ. ಅಷ್ಟು ಸಂದರ್ಭ ನೀವು ಸೇಫರ್ ಸೈಡಲ್ಲಿ ಇರ್ತೀರಿ. ದೇವರು, ಧರ್ಮ, ಸುಮ್ಮನೆ ಕೂತರೆ ಕೆಟ್ಟ ವಿಷಯಗಳೇ ಕಿವಿಗೆ ಬೀಳ್ತಾ ಇರ್ತವೆ. ದೇವರ, ಧರ್ಮದ, ಇತಿಹಾಸ ಪುರಾಣಗಳ, ಉದಾತ್ತ ಆದರ್ಶಗಳ ಚಿಂತನ ಮಂಥನಗಳೇ ನಡೀತಾ ಇದ್ದರೆ ಅಷ್ಟು ಹೊತ್ತಾದರೂ ಮನಸ್ಸು ಒಂದು ಸ್ಥಿಮಿತದಲ್ಲಿರುತ್ತದೆ, ನೆಮ್ಮದಿಯಲ್ಲಿರುತ್ತದೆ. ಆ ಹೊತ್ತು ಇವನು ಪಡೆದುಕೊಂಡ ಸ್ಥಿಮಿತತೆ ಇನ್ನುಳಿದ ಹೊತ್ತಿಗೆ ಎಂತಹ ಉದ್ವಿಗ್ನವಾದ ಸ್ಥಿತಿಗೆ ಕಾರಣವಾದ ಸಂಗತಿಗಳು ಬಂದಾಗಲೂ ಇವನನ್ನು ನಿಗ್ರಹ ಮಾಡುವುದಕ್ಕೆ ಅದು ದಾರಿಯನ್ನು ತೋರಿಸ್ತದೆ. ಆ ದೃಷ್ಟಿಯಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ದೊಡ್ಡವರಾದ ಹಾಗೆ ಅದರ ಕಡೆಗೆ ಸೀನಿಯರ್ ಅಂತಾರೆ. ಅದಕ್ಕೆ ಸೀನಿಯರ್ ಆದವರು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಅಧ್ಯಾತ್ಮದ ಕಡೆಗೆ ಗಮನ ಕೊಡಬೇಕು. ಇಲ್ಲ ಅಂದರೆ ಅವರು ಸೀನಿಯರ್ ಆದ ಹಾಗೆ ಸಿಗೆ ನಿಯರ್ ಆಗ್ತಾ ಹೋಗ್ತಾರೆ, ಶುಗರಿಗೆ. ಅದಕ್ಕೆ ಸೀನಿಯರ್ ಅಂತ. ಹಾಗಾಗಿ ಹೆಚ್ಚು ಅಧ್ಯಾತ್ಮದ ಕಡೆಗೆ ಸಿಗೆ ನಿಯರ್ ಆಗೋದಕ್ಕೆ ತಪ್ಪಿಸಬೇಕು ಅಂದರೆ ಶ್ರೀಗೆ ನಿಯರ್ ಆಗಬೇಕು, ಶ್ರೀನಿವಾಸನಿಗೆ ನಿಯರ್ ಆಗಬೇಕು. ದೇವರಿಗೆ ಹತ್ತಿರ ಆದರೆ ಶ್ರೀವಾರಿ ಚರಣಾನಿಕಿ ನಿಯರ್ ಐತೆ. ಸಿಗೆ ನಿಯರ್ ಆಗೋದನ್ನು ನಾವು ತಪ್ಪಿಸುವುದಕ್ಕೆ ಸಾಧ್ಯ ಇದೆ. ಅಂತಹ ಭಗವಂತನ ಅಧ್ಯಾತ್ಮದ ವಿಷಯಗಳನ್ನು ಹೆಚ್ಚು ಚಿಂತನೆ ಮಾಡ್ತಾ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ತರಹದ ವಿಕಾರಗಳನ್ನು ನಮ್ಮಲ್ಲಿ ಆಗದೇ ಇರೋ ಹಾಗೆ ನೋಡಿಕೊಳ್ಳಬೇಕು, ಮನಸ್ಸನ್ನು ಸ್ಥಿಮಿತದಲ್ಲಿಡಬೇಕು. ಇದನ್ನು ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ. ನಚಾನೃತ ಕಥಃ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕಃ. ನಚಾನೃತ ಕಥಃ. ಶ್ರೀರಾಮಚಂದ್ರನ ಬಗ್ಗೆ ಬಹಳ ದೊಡ್ಡ ಮಾತನ್ನು ಹೇಳುತ್ತಾರೆ. ಅನೃತ ಕಥಾ, ಸುಳ್ಳು ಕಥೆ. ಎಂದಿಗೂ ಸುಳ್ಳು ಕಥೆಯನ್ನು ಹೇಳ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ, ಸುಳ್ಳೇ ಮಾತಾಡ್ತಾ ಇರಲಿಲ್ಲ. ಸತ್ಯವನ್ನೇ ಮಾತನಾಡ್ತಾ ಇದ್ದ ಶ್ರೀರಾಮಚಂದ್ರ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ನಚಾನೃತ ಕಥಾ. ದೇವರು ಸತ್ಯವನ್ನು ಮಾತನಾಡ್ತಾನೆ ಅಂತಿನ್ನೇನು ಹೇಳೋದು? ದೇವರ ಬಗ್ಗೆ ಮಾತನಾಡ್ತಾ ಯಾವಾಗಲೂ ಅದನ್ನೇ ರೂಢಿಸಿಕೊಂಡವರಿಗೆ ಸುಳ್ಳು ಮಾತನಾಡಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಏನೋ ತಪ್ಪಿ ಅವರಿಂದ ಸುಳ್ಳು ಬಂದರೆ ಅದೇ ಸತ್ಯವೇ ಆಗಿಬಿಡತ್ತೆ. ಆ ರೀತಿ ಇರ್ತದೆ. ಸತ್ಯ ಮಾತನಾಡುವಂತಹ ರೂಢಿ ಇಟ್ಟುಕೊಂಡವರು, ಕುಂತಿಯ ಕಥೆಯಲ್ಲಿ ನೀವೆಲ್ಲ ಕೇಳಿದ್ದೀರಿ. ಭಿಕ್ಷೆಯನ್ನು ತಂದಿದ್ದೇವೆ ಅಂತ ಹೇಳ್ತಾರೆ ಪಾಂಡವರು. ನಿತ್ಯವೂ ಭಿಕ್ಷೆ ತಂದರೆ 5 ಜನ ಹಂಚಿಕೊಳ್ಳಿ ಅಂತ ಹೇಳುವುದು ಅವಳ ಸಹಜವಾದ ಒಂದು ವಾಡಿಕೆ. ಆದರೆ ಅವತ್ತು ಅನ್ನದ ಭಿಕ್ಷೆಯನ್ನು ತಂದಿರಲಿಲ್ಲ, ಕನ್ಯಾ ಭಿಕ್ಷೆಯನ್ನು ತಂದಿದ್ದರು. ದ್ರೌಪದಿಯನ್ನು ಗೆದ್ದು ತಂದದ್ದು. ಆದರೆ ಒಳಗಿದ್ದ ಕುಂತಿ ನಿತ್ಯದಂತೆ ಎಲ್ಲರೂ ಹಂಚಿಕೊಳ್ಳಿ ಎಂದರು. ಅಯ್ಯೋ, ಹೀಗಂದುಬಿಟ್ಟೆ ಅಲ್ಲ ನೀನು, ನಾವು ತಂದದ್ದು ಇವತ್ತು ಅನ್ನದ ಭಿಕ್ಷೆಯಲ್ಲ, ಕನ್ಯಾ ಭಿಕ್ಷೆಯನ್ನು ತಂದಿದ್ದೇವೆ, ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದು ತೆಗೆದುಕೊಂಡು ಬಂದದ್ದು ಅಂತ. ಅದಕ್ಕೆ ಅವಳಂತಾಳೆ, ನಾನೃತ ಮುಕ್ತ ಪೂರ್ವಂ, ನಾನು ಹುಟ್ಟಿದಾರಭ್ಯ ಸುಳ್ಳು ಮಾತನಾಡಿಲ್ಲ. ಇದೇ ಒಂದು ದೊಡ್ಡ ತಪಸ್ಸು. ನಾಸ್ತಿ ಸತ್ಯಾತ್ ಪರಂ ತಪಃ. ಆ ಸತ್ಯವೆಂಬ ತಪಸ್ಸನ್ನು ಹುಟ್ಟಿದಾರಭ್ಯ ನಾನು ಆಚರಣೆ ಮಾಡಿದ್ದಕ್ಕೆ ನನ್ನ ಬಾಯಿಯಿಂದ ಬಂದದ್ದು ಸುಳ್ಳಾಗೋದಿಲ್ಲ, ಅದು ಸತ್ಯ ಆಗಲೇಬೇಕು ಅಂತ. 5 ಜನ ಮದುವೆಯಾಗ್ತಾರೆ. ಅದರ ನಿರ್ಣಯವನ್ನು ನಿನ್ನೆ ಕೇಳಿದ್ದೀರಿ. ದ್ರೌಪದಿಯ ಒಂದೇ ಶರೀರದಲ್ಲಿ 5 ದೇವತಾ ಸ್ತ್ರೀಯರ ಸನ್ನಿಧಾನ ಇತ್ತು. ಅದರಲ್ಲಿ ಉಮಾದೇವಿ ಸುತ್ತಳಾಗಿದ್ದಾಗ ಇನ್ನುಳಿದ ದೇವತಾ ಸ್ತ್ರೀಯರ ಜೊತೆಗೆ ಪಾಂಡವರಿಗೆ ವಿವಾಹವಾಗಿದೆ ಅಂತನ್ನುವ ವಿಷಯವನ್ನು ಶ್ರೀಮದಾಚಾರ್ಯರು ನಿರ್ಣಯ ಮಾಡಿದ್ದಾರೆ. ಆದರೆ ಅದು ಸಹಜವಾಗಿ ಕುಂತಿಯ ಬಾಯಿಯಿಂದ ಬಂದದ್ದು.
ಎಷ್ಟೋ ಸತ್ಯಗಳನ್ನು ಕುಂತಿ ಮಾತನಾಡಿಲ್ಲ, ಗುಪ್ತವಾಗಿಟ್ಟಿದ್ದಾಳೆ, ಆದರೆ ಸುಳ್ಳು ಮಾತನಾಡಿಲ್ಲ. ಸತ್ಯವನ್ನು ಹೊರಗೆ ಹಾಕಿಲ್ಲ ಕೆಲವುದನ್ನು, ಆದರೆ ಸುಳ್ಳು ಮಾತನಾಡಿಲ್ಲ. ಆ ಸತ್ಯವನ್ನೇ ನಿರಂತರವಾಗಿ ಮಾತನಾಡಿದ ತಪಸ್ಸಿಗೆ ಕುಂತಿ ಮಾತಾಡಿದ್ದು ಸತ್ಯವಾಯಿತು. ಜೀವನದಲ್ಲಿ, ವ್ಯವಹಾರದಲ್ಲಿ ನಾವು ಎಷ್ಟೆಷ್ಟೋ ಮಾತಾಡ್ತಾ ಇರ್ತೇವೆ. ಅದರೊಳಗೆ ಎಷ್ಟು ಸತ್ಯ ಇರ್ತದೋ ಸುಳ್ಳು ಇರ್ತದೋ, ಸುಳ್ಳು ಮಾತಾಡಬೇಕು ಅಂತ ನಮಗೆ ಇಂಟೆನ್ಷನ್ ಇಲ್ಲದೆ ಇರಬಹುದು. ಆದರೂ ಕೂಡ ನಮಗೆ ಗೊತ್ತಿಲ್ಲದೆ ನಾವು ಏನೋ ತಿಳ್ಕೊಂಡು ಸುಳ್ಳು ಹೇಳ್ಬೋದು. ಸುಳ್ಳು ಹೇಳಬೇಕು ಅಂತ ಹೇಳಿರೋದಿಲ್ಲ, ಆದರೆ ಗೊತ್ತಿಲ್ಲದೆ ನಾವು ಮಾತಾಡಿದ್ದು ಸುಳ್ಳಾಗಿರ್ಬೋದು. ಕೆಲವೊಮ್ಮೆ ಬುದ್ಧಿಪೂರ್ವಕವಾಗಿಯೂ ಸುಳ್ಳು ಹೇಳಬಹುದು. ಆ ತರಹದ ತಪ್ಪುಗಳು ನಮ್ಮಿಂದ ನಡೆದದ್ದಕ್ಕೇನೆ ನಾವು ಮಾತಾಡಿದ್ದೆಲ್ಲ ಸತ್ಯ ಆಗಬೇಕು ಅಂತಿಲ್ಲ. ಮಾತಾಡಿದ್ದೆಲ್ಲ ಸತ್ಯ ಆಗಬೇಕಾಗಿದ್ದರೆ ನಾವು ಲೌಕಿಕ ಮಾತುಗಳನ್ನೇ ಕಡಿಮೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ದೇವರ ಬಗ್ಗೆ ಮಾತಾಡಿದರೆ, ದೇವರ ಮಹಿಮೆಯ ಬಗ್ಗೆ ಮಾತನಾಡಿದರೆ ಅದು ಸುಳ್ಳು ಅಲ್ವೇ ಇಲ್ಲ. ನಾವು ಎಷ್ಟು ಹೇಳಿದರೂ ಕಡಿಮೆನೇ ಇರ್ತದೆ ದೇವರ ಮಹಿಮೆ, ದೇವರ ಗುಣಗಳು. ಶಾಸ್ತ್ರದಲ್ಲಿ ಹೇಳಿದ ಭಗವಂತನ ಮಹಿಮೆ, ಗುಣಗಳು ಏನು ಗೊತ್ತಿಲ್ಲ, ಬೇಡ. ನಾಮವನ್ನು ಹೇಳಿದರೆ ಸಾಕು. ರಾಮನಾಮವನ್ನು ಹೇಳಿದರೆ ಅದೇನು ಸುಳ್ಳು, ಪರಮ ಸತ್ಯವಾದದ್ದು. ಅಂತಹ ಭಗವಂತನ ಗುಣಗಳನ್ನು ಕೊಂಡಾಡುವ ರಾಮನಾಮವನ್ನು, ಕೃಷ್ಣನಾಮವನ್ನು, ಹಯಗ್ರೀವನಾಮವನ್ನು ನಾವು ಹೇಳ್ತಾ ಇದ್ದರೆ ನಿರಂತರವಾಗಿ ಸತ್ಯವನ್ನೇ ಮಾತನಾಡಿದ ತಪಸ್ಸಿನಿಂದ ನಾವು ಆಡಿದ್ದು ಸತ್ಯವಾಗತ್ತೆ, ನಾವು ಮನಸ್ಸಿನಲ್ಲೇ ಅಂದುಕೊಂಡದ್ದು ಸತ್ಯವಾಗತ್ತೆ. ಹೀಗಿರುವಾಗ ಯಾರ ನಾಮವನ್ನು ಉಚ್ಚಾರಣೆ ಮಾಡಿದರೇನೆ ಮಾತುಗಳು ಸತ್ಯವಾಗತ್ತೆ. ಅಂತಹ ಭಗವಂತ ಯಾವಾಗಲೂ ಸತ್ಯವನ್ನೇ ಮಾತನಾಡ್ತಾ ಇದ್ದ. ಅವನ ಮಾತಾಡಿದ್ದೇ ಸತ್ಯವಾಗ್ತಾ ಇತ್ತು, ಅವನು ನುಡಿದಿದ್ದೇ ಸತ್ಯ, ಅವನು ಸಂಕಲ್ಪ ಮಾಡಿದ್ದೇ ಸತ್ಯ, ಅವನು ಸತ್ಯಕಾಮ, ಸತ್ಯ ಸಂಕಲ್ಪ. ಹಾಗಾಗಿ ನಚಾನೃತ ಕಥಃ, ಅನೃತ ಕಥಾ, ಸುಳ್ಳು ಕಥೆ, ಸುಳ್ಳು ಮಾತು, ಹಾಳು ಹರಟೆ ಎಂದಿಗೂ ಶ್ರೀರಾಮಚಂದ್ರ ಮಾಡಲಿಲ್ಲ. ಸತ್ಯವಾದ ಸಂಗತಿಯನ್ನೇ ಮಾತನಾಡುವುದು. ಸತ್ಯ ಅನ್ನುವ ಶಬ್ದಕ್ಕೆ ಸಜ್ಜನರಿಗೆ ಹಿತವಾದದ್ದು, ಸಾರ್ಥಕವಾದದ್ದು, ಸಫಲವಾದದ್ದು. ಅಂತಹ ಸಫಲವಾದ, ಸಾರ್ಥಕವಾದ, ಸಜ್ಜನರಿಗೆ ಹಿತ ಆಗುವ, ಉದ್ಧಾರಕ್ಕೆ ಕಾರಣ ಆದ ಮಾತುಗಳನ್ನೇ ಶ್ರೀರಾಮಚಂದ್ರ ಮಾತನಾಡ್ತಾ ಇದ್ದ. ಆ ರೀತಿ ಸಜ್ಜನರು ಸಾರ್ಥಕ ಮಾತುಗಳನ್ನು ಆಡಬೇಕು, ವ್ಯರ್ಥ ಹರಟೆಗಳನ್ನು ಹೊಡೆಯಬಾರದು ಅನ್ನುವುದನ್ನು ಶ್ರೀರಾಮಚಂದ್ರ ಇದರಿಂದ ತಿಳಿಸಿಕೊಟ್ಟಿದ್ದಾನೆ ಅಂತ ನಮಗೆ ವಾಲ್ಮೀಕಿ ಮಹರ್ಷಿಗಳು ತೋರಿಸ್ತಾರೆ. ನಚಾನೃತ ಕಥಃ. ದೇವರು ಸುಳ್ಳು ಮಾತನಾಡ್ತಾ ಇರಲಿಲ್ಲ ಅಂತ ಮಾತ್ರ ಅರ್ಥ ಅಲ್ಲ. ನಚಾನೃತ ಕಥಃ ಅಂದರೆ ದೇವರ ಬಗ್ಗೆ ಏನು ಕಥೆ ಇದೆ, ದೇವರ ಆಡುವ ಮಾತುಗಳಲ್ಲ, ಕೇವಲ ದೇವರ ಬಗ್ಗೆ ಹೇಳುವಂತಹ ಏನು ರಾಮಾಯಣ ಇದೆ, ರಾಮನ ಬಗ್ಗೆ ತಿಳಿಸಿಕೊಡುವ ರಾಮಾಯಣ ಅಥವಾ ಮಹಾಭಾರತ, ಕೃಷ್ಣನ ಬಗ್ಗೆ ಹೇಳುವ ಮಹಾಭಾರತ, ಭಾಗವತ, ಇಂತಹ ಸಚ್ಚಾಸ್ತ್ರಗಳೇನಿವೆ, ವೇದಗಳಿವೆ, ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಆ ವೇದಗಳು, ಈ ತರಹದ ಏನು ವಾಕ್ಯ ಪ್ರಬಂಧಗಳಿವೆ, ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವ ವೇದಗಳೋ, ಇತಿಹಾಸವೋ, ಪುರಾಣವೋ, ಅವುಗಳು ಯಾವುದೂ ಕೂಡ ಅನೃತ, ಸುಳ್ಳು ಅಂತ ತಿಳಿಯಬೇಡಿ. ನಚಾನೃತ ಕಥಃ. ಆ ಭಗವಂತನ ಬಗ್ಗೆ ಇರುವ ಶಾಸ್ತ್ರೀಯವಾದ ಕಥೆಗಳೇನಿವೆ ಅವುಗಳು ಯಾವುದೂ ಕೂಡ ಅನೃತ ಅಲ್ಲ, ಸುಳ್ಳಲ್ಲ, ಎಲ್ಲವೂ ಪರಮ ಸತ್ಯವಾಗಿದೆ ಎನ್ನುವುದನ್ನು ವಾಲ್ಮೀಕಿ ಋಷಿಗಳು ರಾಮಾಯಣದ ಪ್ರಾರಂಭ ಮಾಡುವಾಗಲೇ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳುವ ರಾಮನ ಎಲ್ಲ ಕಥೆಯೂ ಇದು ಪರಮ ಸತ್ಯವಾದದ್ದು. ಯಾಕೆ ಹೇಳಬೇಕಾಯಿತು? ಕಥೆ ಕೇಳಿದರೆ ಅಯ್ಯೋ ಹೀಗಿರಬಹುದಾ ಅಂತ ಅನಿಸುತ್ತೆ. ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಬಹುದಾ? ಸಾಧ್ಯವಿದೆಯಾ? ಅದು ಕಪಿಗಳಿಂದ ಸೇತುವೆಯನ್ನು ಕಟ್ಟಿಸಲಿಕ್ಕಾಗ್ತದ ಅಂತನಬೇಡಿ. ನಚಾನೃತ ಕಥಃ. ನಮ್ಮ ಸ್ತರಕ್ಕೆ ದೇವರನ್ನು ಇಳಿಸಿ ನೋಡಬೇಡಿ, ದೇವರ ಸ್ತರಕ್ಕೆ ಏರಿ ನೋಡಿ. ಏರಿ ಅಂದರೆ ಆ ಯೋಗ್ಯತೆ ಪಡೆದು ಅಂತ ಅರ್ಥ ಅಲ್ಲ. ನಿಂತಲ್ಲಿಯೇ ತಲೆ ಎತ್ತಿ ನೋಡಿ ದೇವರನ್ನು ದೇವರ ಸ್ತರದಲ್ಲಿ ತಿಳಿಯಬೇಕು, ನಮ್ಮ ಸ್ತರದಲ್ಲಿ ತಿಳಿಯೋದಲ್ಲ. ಅದಕ್ಕಾಗೇ
ಗಾಯತ್ರಿ ಮಂತ್ರದಲ್ಲಿ ಭಗವಂತನನ್ನು ಧ್ಯಾನ ಮಾಡುವಾಗ ಸೂರ್ಯಾಂತರ್ಗತನಾದ ನಾರಾಯಣನ ಧ್ಯಾನವನ್ನು ಮಾಡುವುದಕ್ಕೆ ಹೇಳಿದ್ದು ಯಾಕೆ ಅಂದರೆ ಆ ಪರಮಾತ್ಮನನ್ನು ನಮಗಿಂತಲೂ ಅಷ್ಟು ಎತ್ತರದಲ್ಲಿ ಕಾಣಬೇಕು ಅಂತ. ಕೇವಲ ದೇಶದಿಂದ ಅಷ್ಟು ಎತ್ತರದ ಸೂರ್ಯದಲ್ಲಿ ಇದ್ದಾನೆ ನಾರಾಯಣ ಅಂತ ತಿಳಿಯುವುದಲ್ಲ, ತಾರತಮ್ಯದಲ್ಲಿಯೂ ನಾವು ಬಹಳ ಚಿಕ್ಕವರು, ದೇವರು ಬಹಳ ಬಹಳ ದೊಡ್ಡವನು, ಸರ್ವಶಕ್ತಿ, ವಿಶ್ವವನ್ನು ನಿರ್ಮಾಣ ಮಾಡಿದಂತಹ ಸ್ವಾಮಿ. ಅಂದಮೇಲೆ ಅವನನ್ನು ಆ ಸ್ತರದಲ್ಲಿ ನಾವು ಕಾಣಬೇಕು. ಕೇವಲ ದೀಪದ ಹುಳವನ್ನು ಮಾತ್ರ ನೋಡಿ ಪರಿಚಯವಿದ್ದ ಒಂದು ಗುಹೆಯಲ್ಲಿಯೇ ಹುಟ್ಟಿ ಬೆಳೆದ ವ್ಯಕ್ತಿ, ಸೂರ್ಯನ ಬೆಳಕನ್ನೇ ಕಾಣದವನಿಗೆ ಇಡೀ ವಿಶ್ವವ್ಯಾಪಿಯಾದ ಒಂದು ಪ್ರಕಾಶ ಅಂತ ಇರುತ್ತೆ ಅಂದರೆ ಸುಳ್ಳು ಅಂತ. ಅವನು ಗುಹೆ ಬಿಟ್ಟು ಹೊರಗೆ ಬಂದಿಲ್ಲ, ಹುಟ್ಟಿದ್ದು ಗುಹೆಯಲ್ಲಿ, ಬೆಳೆದದ್ದು ಗುಹೆಯಲ್ಲಿ. ಸೂರ್ಯನ ಬೆಳಕನ್ನೇ ತಂದೆ ತಾಯಿಗಳು ಅವನಿಗೆ ತೋರಿಸಲಿಲ್ಲ ಅಂತಾದರೆ ಅಲ್ಲಿ ಆಗೊಮ್ಮೆ ಈಗೊಮ್ಮೆ ಓಡಾಡುವಂತಹ ದೀಪದ ಹುಳಗಳನ್ನು ಕಂಡಿರ್ತಾನೆ. ಬೆಳಕು ಪ್ರಕಾಶ ಅಂದರೆ ಇಷ್ಟೇ ಅಂತ ತಿಳ್ಕೊತಾನೆ. ಅಂಥವನಿಗೆ ಸೂರ್ಯನ ಪ್ರಕಾಶ ಸುಳ್ಳು ಅಂತ ಅನಿಸುತ್ತೆ. ನಮ್ಮ ಸ್ಥಿತಿ ಹಾಗಿದೆ. ನಾವಿರೋದೇ ಮನುಷ್ಯ ಲೋಕದಲ್ಲಿ ಮರ್ತ್ಯರಾಗಿ. ಹೀಗಾಗಿ ಮಾನವರಾಗಿ ಮಾನವೀಯ ಶಕ್ತಿಗಳನ್ನು ಮಾತ್ರ ಕಂಡು ನಮ್ಮ ಮಟ್ಟಕ್ಕೆ ಮಾತ್ರ ನಾವು ಚಿಂತನವನ್ನು ಮಾಡ್ತೇವೆ. ಆ ಮನುಷ್ಯಾತೀತವಾದಂತಹ ಶಕ್ತಿ ಇದೆ ಎನ್ನುವುದನ್ನು ನಾವು ಅನೇಕ ದೃಷ್ಟಾಂತಗಳಿಂದ ತಿಳಿಯಬೇಕು. ನಾವು ಸೃಷ್ಟಿ ಮಾಡದ ವಸ್ತುಗಳು ಬೇಕಾದಷ್ಟು ಪ್ರಪಂಚಗಳಲ್ಲಿವೆ, ಊಹಿಸಲಿಕ್ಕೂ ಸಾಧ್ಯವಾಗದಂತಹ ಸಂಗತಿಗಳು ಜಗತ್ತಿನಲ್ಲಿವೆ. ಅದನ್ನು ನಿರ್ಮಾಣ ಮಾಡಿದಂತಹ ಮನುಷ್ಯಾತೀತ ಶಕ್ತಿ ಇದೆ, ಲೋಕೋತ್ತರ ಶಕ್ತಿ ಇದೆ ಎನ್ನುವುದನ್ನು ನಾವು ನಂಬಲೇಬೇಕು. ಇವತ್ತು ಆ ದೇವರು ಮಾಡಿದಂತಹ ಸೇತುವೆಯನ್ನು ಇಂದಿಗೂ ನೋಡುವುದಕ್ಕೆ ಸಾಧ್ಯ ಇದೆ. ನೀವೆಲ್ಲ ನೋಡಿದ್ದೀರಿ. ಇವತ್ತಿಗೂ ಸೆಟಲೈಟಿನಿಂದ ಅದನ್ನು ತೋರಿಸ್ತಾರೆ. ಅಷ್ಟು ಲಕ್ಷ ಲಕ್ಷ ವರ್ಷಗಳ ಹಿಂದೆ ಆಗಿರುವಂತಹ ಶ್ರೀರಾಮಚಂದ್ರ ಸಮುದ್ರ ಮಧ್ಯದಲ್ಲಿ ಕಟ್ಟಿದ ಸೇತುವೆಯನ್ನು ಇವತ್ತಿಗೂ ನಾವು ನೋಡ್ತೇವೆ ಅಂದರೆ ನಚಾನೃತ ಕಥಃ, ರಾಮಾಯಣದ ಕಥೆ ಇದು ಸುಳ್ಳಲ್ಲ, ಇದು ಯಾವಾಗಲೂ ಸತ್ಯ, ಪರಮ ಸತ್ಯ ಅನ್ನುವುದನ್ನು ವಾಲ್ಮೀಕಿ ಋಷಿಗಳು ಪ್ರತಿಜ್ಞೆ ಮಾಡಿ ಹೇಳುತ್ತಾರೆ. ನಚಾನೃತ ಕಥಃ, ಶ್ರೀರಾಮಚಂದ್ರನ ಯಾವುದೇ ಕಥೆಯು ಸುಳ್ಳಲ್ಲ, ಅದು ಸತ್ಯ, ಅದು ಸಜ್ಜನರಿಗೆ ಹಿತ ಮಾಡುವಂಥದ್ದು ಎಂಬುದಾಗಿ ನಾವು ತಿಳಿಯಬೇಕು. ನಚಾನೃತ ಕಥಃ. ದೇವರು ಸುಳ್ಳು ಮಾತನಾಡ್ತಾ ಇರಲಿಲ್ಲ. ದೇವರ ಬಗ್ಗೆ ಇರುವಂತಹ ಇತಿಹಾಸ ಪುರಾಣಗಳೆಲ್ಲ ಸತ್ಯವಾಗಿವೆ ಅಂತ ಮಾತ್ರ ಅಲ್ಲ, ದೇವರು ಯಾರು ಸುಳ್ಳು ಮಾತಾಡ್ತಾರೆ, ತಪ್ಪು ತಪ್ಪಾಗಿ ಹೇಳ್ತಾರೆ ಅಂಥವರ ಜೊತೆಗೆ ಕಥಾ ಸಂಭಾಷಣೆಯನ್ನೂ ಮಾಡ್ತಾ ಇರಲಿಲ್ಲ ದೇವರು. ನನ್ನ ಹತ್ತಿರ ಬರಬೇಡ, ಹೋಗಾಚೆ ಅಂತ. ನಚಾನೃತ ಕಥಃ ಏ ಅನೃತಾಹ, ಯಾರು ಅನೃತರು, ಸುಳ್ಳು ಮಾತನಾಡುವವರೋ ಅವರ ಜೊತೆಗೆ ಕಥಾ ಮಾಡುವವನಲ್ಲ, ಸಂಭಾಷಣೆ ಮಾಡುವವನಲ್ಲ. ಸತ್ಯವಂತರ ಜೊತೆಗೆ ಮಾತ್ರ ಸಂಭಾಷಣೆ ಮಾಡುವವ, ಸತ್ಯವಂತರಿಗೆ ಮಾತ್ರ ತನ್ನ ಭೇಟಿಯನ್ನು ಕೊಡುವಂಥವನು ಶ್ರೀರಾಮಚಂದ್ರ ಅಂತ. ಶಾಸ್ತ್ರಗಳಲ್ಲಿ ಯಮ ನಿಯಮಗಳ ಬಗ್ಗೆ ಬಹಳ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ದೇವರ ದರ್ಶನ ಆಗಬೇಕು, ದೇವರ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಏನು ಮಾಡಬೇಕು? ಕೇವಲ ಶಾಸ್ತ್ರಗಳ ಅಧ್ಯಯನ ಮಾಡಿದರೆ ಸಾಲದು, ಯಮ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಯಮಗಳಲ್ಲಿ ಬರೋದೇ ಸತ್ಯ, ಅಹಿಂಸ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವುಗಳಿಗೆ ಯಮ ಅಂತ ಕರೀತಾರೆ. ವಿಷ್ಣು ಭಕ್ತಿಯೂ ಸೇರುತ್ತೆ. ಯಾವುದಕ್ಕೆ ಯಮ ಅಂತ ಕರೆಯಬೇಕು ಅಂತ ಶ್ರೀಮನ್ಯಾಯಸುಧಾದಲ್ಲಿ ಹೇಳ್ತಾರೆ ಶ್ರೀಮಠ್ ಟೀಕಾಕೃತ್ಪಾದರು. ದೇಶ ಕಾಲ ಅವಸ್ಥಾ ವ್ಯವಸ್ಥೆಯ ವಿನಾ ಅನುಷ್ಠೀಯಮಾನತ್ವ. ಇದು ಇಂತಹ ದೇಶದಲ್ಲಿ ಇಂತಹ ಕಾಲದಲ್ಲಿ ಈ ಅವಸ್ಥೆಯಲ್ಲಿ ಮಾಡಬೇಕು ಅಂತ ನಿಯಮ ಇರೋದಿಲ್ಲ. ಅದಕ್ಕೆ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಅವಸ್ಥೆಗಳಲ್ಲಿಯೂ ಪರಿಪಾಲಿಸಲೇಬೇಕಾದಂತಹ ಕೆಲವು ಕರ್ತವ್ಯಗಳೇನಿವೆ ಅವುಗಳಿಗೆ ಯಮ ಅಂತಾರೆ. ಅಹಿಂಸೆ, ಯಾವಾಗ ಅಹಿಂಸೆ ಮಾಡಬೇಕು? ಉತ್ತರಾಯಣದಲ್ಲಿಯಾ, ದಕ್ಷಿಣಾಯನದಲ್ಲಿಯಾ, ಶುಕ್ಲ ಪಕ್ಷನ, ಕೃಷ್ಣ ಪಕ್ಷನ? ಏನಾದರೂ ಪಂಚಾಂಗದಲ್ಲಿ ಅದಕ್ಕೆ ಮುಹೂರ್ತ ಇದೆಯಾ? ಹೀಗೆ ಕೇಳ್ತಾರೆ ಯಾರಾದರೂ? ಯಾವತ್ತಿಗೂ
ಎಲ್ಲಿಯೂ ಯಾವತ್ತೂ ಹಿಂಸೆಯನ್ನು ಮಾಡಬಾರದು ಅಂತ. ಅಹಿಂಸಾ, ದೇಶಕಾಲಗಳ ವ್ಯವಸ್ಥೆ ಇಲ್ಲ ಇದಕ್ಕೆ. ಸತ್ಯ, ಯಾವಾಗ ಸತ್ಯ ಮಾತನಾಡಬೇಕು? ಆಷಾಢ ಏಕಾದಶಿ ಒಂದು ಸತ್ಯ ಮಾತಾಡಿದರೆ ಸಾಕ ಅಂತ ಕೆಲವರು ಕೇಳ್ತಾರೆ. ಸತ್ಯಕ್ಕೆ ಕಾಲ ಇಲ್ಲ, ಎಲ್ಲ ಕಾಲದಲ್ಲಿ ಸತ್ಯ. ಅಹಿಂಸಾ, ಸತ್ಯ, ಅಸ್ತೇಯ, ಕಳ್ಳತನ ಮಾಡಬಾರದು, ಬ್ರಹ್ಮಚರ್ಯದಿಂದ ಇರಬೇಕು. ದುಷ್ಟರಿಂದ, ಪಾಪಿಗಳಿಂದ ಪ್ರತಿಗ್ರಹವನ್ನು ಮಾಡಬಾರದು, ಅವರಿಂದ ಯಾವ ವಸ್ತುಗಳನ್ನು ಸ್ವೀಕಾರ ಮಾಡಬಾರದು. ಈ ರೀತಿ ಇವುಗಳನ್ನು ಯಮ ಅಂತ ಹೇಳುತ್ತಾರೆ. ಇದರಂತೆ ನಿಯಮಗಳಿವೆ. ತಪಸ್ಸು, ಶೌಚ, ಸ್ವಾಧ್ಯಾಯ, ತುಷ್ಟಿ ಇತ್ಯಾದಿಗಳು. ಈ ಎಲ್ಲ ಯಮ ನಿಯಮಗಳ ಅನುಷ್ಠಾನವನ್ನು ಮಾಡಿದರೆ ಮಾತ್ರ ನನ್ನ ದರ್ಶನವನ್ನು ಕೊಡ್ತೇನೆ ಅಂತ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದಾನೆ. ಕಂಡವರಿಗೆ ನನ್ನ ದರ್ಶನ ಇಲ್ಲ, ನನ್ನ ದರ್ಶನ ಆಗಬೇಕು ಅಂದರೆ ಯಮ ನಿಯಮಗಳ ಅನುಷ್ಠಾನ ಮಾಡಲೇಬೇಕು ಅಂತ ಅನುಬಂಧಾಧಿಕರಣದಲ್ಲಿ ಈ ವಿಷಯವನ್ನು ವೇದವ್ಯಾಸದೇವರು ನಿರ್ಣಯ ಮಾಡಿ ತಿಳಿಸಿದ್ದಾರೆ. ವಿಷ್ಣು ಭಕ್ತಿಯನ್ನು ಮಾಡಲೇಬೇಕು, ಈ ಯಮನಿಯಮಗಳ ಅನುಷ್ಠಾನ ಇರಬೇಕು, ಆಗ ಮಾತ್ರ ಭಗವಂತನ ದರ್ಶನವಾಗತ್ತೆ, ಇಲ್ಲದೇ ಇದ್ದರೆ ಇಲ್ಲ ಅಂತ. ನೋಡಿ, ಹಾಗಾದರೆ ಅದರೊಳಗೆ ಬರೋದು ಸತ್ಯ. ಆ ಸತ್ಯವನ್ನು ಯಾರು ನುಡಿತಾರೆ, ಸತ್ಯವನ್ನು ಯಾರು ವ್ರತವಾಗಿ ಇಟ್ಟುಕೊಂಡಿದ್ದಾರೆ, ಅಂತಹ ಜನರಿಗೇನೆ ತನ್ನ ದರ್ಶನ ಕೊಡ್ತೇನೆ ಅಂತ ದೇವರು ಪ್ರತಿಜ್ಞೆ ಮಾಡಿದರೆ, ಇನ್ನು ಸಂಭಾಷಣೆ ಮಾಡಬೇಕಾದರೆ ಸತ್ಯವಂತರಲ್ಲದೇ ಇದ್ದರೆ ಭಗವಂತ ಅವರಿಗೆ ದರ್ಶನವನ್ನೂ ಕೊಡೋದಿಲ್ಲ, ಅವರ ಜೊತೆಗೆ ಸಂಭಾಷಣೆಯನ್ನೂ ಮಾಡಲ್ಲ. ಅದಕ್ಕಾಗಿ ಸತ್ಯವಂತಿಕೆ ಇದು ಅತ್ಯಂತ ಅನಿವಾರ್ಯ ಅಂತ ತಿಳಿಸುವುದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ನಚಾನೃತ ಕಥಃ. ಸುಳ್ಳು ಮಾತನಾಡುವವರಿಗೆ ಭೇಟಿಯೂ ಕೊಡೋದಿಲ್ಲ, ಅವರಿಗೆ ಮಾತನ್ನೂ ಭಗವಂತ ಉಪದೇಶ ಮಾಡೋದಿಲ್ಲ, ಅವರ ಜೊತೆಗೂ ಮಾತನಾಡೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ನಚಾನೃತ ಕಥಃ, ನಾವೆಲ್ಲ ಸತ್ಯವಂತರಾಗಬೇಕು ಎಂಬ ಪ್ರಚೋದನೆಯನ್ನು, ಪ್ರೇರಣೆಯನ್ನು ಈ ಮೂಲಕವಾಗಿ ನೀಡುತ್ತಾ ಇದ್ದಾರೆ. ಜೊತೆಗೆ ದೇವರ ಕಥೆ ಅಂದರೆ ಬರೀ ರಾಮಾಯಣ ಅಲ್ಲ, ಬರೀ ಮಹಾಭಾರತ ಅಲ್ಲ, ಭಾಗವತಾದಿಗಳು ಮಾತ್ರ ಅಲ್ಲ. ದೇವರು ಮಾಡಿದ ಏನು ಈ ಸಮಗ್ರವಾದ ಪ್ರಪಂಚ ಇದೆ, ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಅಂತ ತಾನೇ ಇತಿಹಾಸ ಪುರಾಣಗಳಲ್ಲಿ ಹೇಳ್ತಾರೆ. ಜನ್ಮಾದ್ಯಸ್ಯ ಯತಃ, ಈ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡಿದ್ದು ಪರಮಾತ್ಮ ಅಂತ ವರ್ಣನೆ ಮಾಡುತ್ತಾರೆ. ಆ ಜಗತ್ತಿನ ಸೃಷ್ಟ್ಯಾದಿಗಳನ್ನು ದೇವರು ಮಾಡಿದ್ದಾನೆ ಅಂತ ಏನು ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಆ ಕಥೆ, ಆ ವಿಷಯ, ಆ ಪ್ರಮೇಯಗಳು ಅನೃತ ಅಲ್ಲ, ಸುಳ್ಳಲ್ಲ. ಈ ಜಗತ್ತೂ ಸತ್ಯ. ದೇವರು ಮಾಡಿದ ಜಗತ್ತಿನ ಸೃಷ್ಟಿಯ ಕಥೆ, ಜಗತ್ತಿನ ರಕ್ಷಣೆಯ ವಾರ್ತೆ, ಇದು ಸುಳ್ಳಲ್ಲ, ಇದು ಪರಮ ಸತ್ಯವಾಗಿದೆ. ದೇವರು ಮಾಡಿದಂತಹ ಪ್ರಪಂಚವೂ ಸತ್ಯ, ಪ್ರಪಂಚವನ್ನು ನಿರ್ಮಾಣ ಮಾಡಿದ ದೇವರ ಮಹಿಮೆಯೂ ಸತ್ಯ ಅನ್ನುವ ದೃಷ್ಟಿಯಲ್ಲಿ ನಚಾನೃತ ಕಥಃ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅನೃತ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಋತ ಅಂದರೆ ಪರಮಾತ್ಮ ಯಾಕೆ ಅಂದರೆ ಪೂರ್ವಾವಗತವತ್ ತದಾ ಸ್ಥಿತೇ ಬ್ರಹ್ಮರ್ಥಮಿತ್ಯುಕ್ತಂ ಅನೃತಂ ಪರಿಣಾಮತಃ ಅಂತ. ಋತ ಅಂದರೆ ತಿಳಿದದ್ದು, ಜ್ಞಾತ, ನೋನ್ ಅಂತ ಅರ್ಥ. ಯಾವುದನ್ನು ನಾವು ಮೊದಲು ತಿಳಿದಿದ್ವೋ ಹಾಗೇ ಇವತ್ತಿಗೂ ಇದ್ದರೆ, ಇನ್ನು ಮುಂದೂ ಇರ್ತಾ ಇದ್ದರೆ ಅದಕ್ಕೆ ಋತ ಅಂತ. ನಾವು ನಿನ್ನೆ ತಿಳಿದದ್ದೇ ಬೇರೆ, ಇವತ್ತಿರೋದೇ ಬೇರೆಯಾದರೆ ಅದು ಅನೃತ ಅಂತ. ನಾವು ನಿನ್ನೆ ನೋಡಿದ ಹಾಗಿಲ್ಲ, ಇದೇನೋ ಚೇಂಜ್ ಇದೆ, ವ್ಯತ್ಯಾಸ ಇದೆ ಅಂದರೆ ಅದು ಅನೃತ. ಪ್ರಪಂಚದೊಳಗಿನ ಪ್ರತಿಯೊಂದು ವಸ್ತುಗಳಲ್ಲಿಯೂ ಪ್ರತಿಕ್ಷಣದಲ್ಲಿ ವಿಕಾರ ಆಗತ್ತೆ. ಎದ್ದು ತೋರದಿದ್ದರೂ ವಿಕಾರ ಆಗ್ತಾ ಇರುತ್ತೆ ಅನ್ನುವುದಕ್ಕೆ ಸ್ವಲ್ಪ ದಿನಗಳಲ್ಲಿ ಅದರ ನಾಶವೇ ಆಗಿ ಹೋಗ್ತದೆ. ನೋಡೋದಕ್ಕೆ ಗೊತ್ತಾಗಲ್ಲ. ಒಂದು ಸಲ ಪುರೂರವಸ್ ರಾಜ ಅಭ್ಯಂಗವನ್ನು ಮಾಡಿಕೊಳ್ತಾ ಇದ್ದ. ಚಂದ್ರವಂಶದಲ್ಲಿ ಬರುವ ರಾಜ ಅಭ್ಯಂಗವನ್ನು ಮಾಡಿಕೊಳ್ತಾ ಇರುವಾಗ ಅಶ್ವಿನಿ ದೇವತೆಗಳು ಬಂದರು. ಅವನಂದ, ಮೈ ಮೇಲೆ ಎಣ್ಣೆ ಹಚ್ಕೊಂಡಿದ್ದೇನೆ,
ಎರ್ಕೊಂಡು ಸ್ನಾನ ಮಾಡಿ ಉಷ್ಣೋದಕದಿಂದ ಬಿಸಿನೀರಿನಿಂದ ಸ್ನಾನ ಮಾಡಿಕೊಂಡು ತಯಾರಾಗಿ ಬರ್ತೇನೆ ಅಂತ ಬಂದ ನಮಸ್ಕಾರ ಮಾಡಿದ. ನಕ್ಬಿಟ್ರವರು. ನಗುವಂಥದ್ದೇನು, ಸ್ನಾನ ಮಾಡಿದೆ, ಬಂದು ನಮಸ್ಕಾರ ಮಾಡಿದೆ, ನಗ್ತೀರಿ ಯಾಕೆ ಅಂತ. ಏನಿಲ್ಲ, ಎಷ್ಟು ತಾರುಣ್ಯ ಇತ್ತು, ಮುದುಕಾಗಿ ಬಿಟ್ಟೆಲ್ಲ ಅಂತ ನಕ್ವಿ ಎಂದರು. ಎಷ್ಟೊತ್ತಾಗಿತ್ತು? 10 ನಿಮಿಷ ಆಗಿತ್ತು ಅಷ್ಟೇ. ಎಣ್ಣೆ ಹಚ್ಚಿಕೊಂಡವನು ಒಳಗೆ ಹೋಗಿ ಸ್ನಾನ ಮಾಡಿ ಬರೋದಕ್ಕೆ ಎಷ್ಟೊತ್ತಾಗತ್ತೆ? ಅಷ್ಟೊತ್ತಿಗಾಗಲೇ ಅವನ ಶರೀರದಲ್ಲಿ ಅಷ್ಟು ವಿಕಾರಗಳಾಗಿದ್ವಂತೆ. ನಮಗೆ ಗೊತ್ತಾಗೋದಿಲ್ಲ. ಒಂದೇ ತಾಸಿನ ಮುಳ್ಳು ಸರದದ್ದು ಗೊತ್ತಾಗೋದಿಲ್ಲ, ಸೆಕೆಂದಿನ ಮುಳ್ಳು ಸರದದ್ದು ಮಾತ್ರ ಗೊತ್ತಾಗತ್ತೆ. ತಾಸಿನ ಮುಳ್ಳು ಸರಿತಾನೇ ಇರ್ತದೆ. ಹಾಗೆ ನಮ್ಮ ಶರೀರದಲ್ಲಿ ಒಂದೇ ಸಲ ವಾರ್ಧಕ್ಯ ಬರೋದಿಲ್ಲ, ಪ್ರತಿ ಕ್ಷಣದೊಳಗೆ ವಿಕಾರವಾಗತ್ತೆ. ಆ ವಿಕಾರವಾದದ್ದು ದೇವತೆಗಳಿಗೆ ಗೊತ್ತಾಗ್ತದೆ, ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಇದು ಕೇವಲ ಮಾನವನ ದೇಹದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಈ ತರಹದ ವಿಕಾರ ಇದೆ. ಶ್ರೀಮಟ್ಟೀಕಾಕೃತ್ಪಾದರು ಇದನ್ನು ಶ್ರೀಮನ್ಯಾಯಸುಧಾದಲ್ಲಿ ಹೇಳ್ತಾರೆ. ಅತೀ ಗಟ್ಟಿಯಾಗಿರುವಂತಹ ವಜ್ರ, ಏನು ಮಾಡಿದರೂ ವಜ್ರವನ್ನು ಒಡಿಬೇಕಾದ್ರೆ ಬಹಳ ಕಷ್ಟ ಅಂತ ತಿಳ್ಕೊಳ್ತೀರಾ. ಆದರೆ ಇಟ್ಟಲ್ಲಿ ಇಟ್ಟರೂ ವಜ್ರದ ತೂಕ 100 ವರ್ಷಗಳಲ್ಲಿ ಕಡಿಮೆಯಾಗಿರುತ್ತದೆ ಅಂತ ಹೇಳ್ತಾರೆ ಶ್ರೀಮನ್ಯಾಯಸುಧಾದಲ್ಲಿ. ಆ ವಜ್ರದ ತೂಕವೂ ಕಡಿಮೆ ಆಗ್ತದೆ. ಯಾರು ಹೊಡೆದಿರೋದಿಲ್ಲ, ಕಿತ್ತಿರೋದಿಲ್ಲ. ಆದರೆ ತನ್ನಷ್ಟಕ್ಕೆ ತಾನೇ ಆ ವಸ್ತುವಿನ ಸೂಕ್ಷ್ಮವಾದ ಪರಮಾಣುಗಳು ಕಳಚಿ ಅದರಲ್ಲಿ ವಿಕಾರ ಆಗಿರ್ತದೆ ಅಂತಾರೆ. ಹೀಗೆ ಪ್ರಪಂಚದೊಳಗಿನ ಚೇತನಾಚೇತನರಲ್ಲಿ ಎಲ್ಲದರಲ್ಲಿಯೂ ವಿಕಾರ ಇದೆ. ನಿನ್ನೆ ತಿಳಿದ ಹಾಗೆ ಇವತ್ತಿದೆ ಅಂತ ಹೇಳೋ ಹಾಗಿಲ್ಲ. ನಿನ್ನೆ ಇದ್ದ ಹಾಗೆ ಇವತ್ತು, ಇವತ್ತಿದ್ದ ಹಾಗೆ ನಾಳೆ, ಇನ್ನು ಅನಂತ ಕಾಲದವರೆಗೆ, ಹಿಂದೆ ಅನಂತ ಕಾಲದವರೆಗೆ, ಅನಾದಿ ಕಾಲದಿಂದ ಏಕಪ್ರಕಾರವಾಗಿರುವಂತಹ ಒಂದೇ ಒಂದು ವಸ್ತು, ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅವನು ಭಗವಂತ ನಾರಾಯಣ. ಯಾವ ವಿಕಾರವೂ ಇಲ್ಲ. ಆದ್ದರಿಂದ ಅವನು ಋತ. ಇನ್ನುಳಿದದ್ದೆಲ್ಲ ಅನೃತ. ಅಂದರೆ ವಿಕಾರವುಳ್ಳದ್ದು, ಸುಳ್ಳು ಅಂತ ಅರ್ಥ ಅಲ್ಲ. ಪ್ರಪಂಚ ಎಲ್ಲ ಸತ್ಯವೇ. ಪ್ರಪಂಚವನ್ನು ಅನೃತ ಅಂತ ಹೇಳಿದರೆ ಬ್ರಹ್ಮ ಹೇಗೆ ಒಂದೇ ರೀತಿಯಲ್ಲಿದ್ದಾನೆ ಹಾಗೆ ಪ್ರಪಂಚ ಇಲ್ಲ. ಪ್ರಪಂಚದಲ್ಲಿ ಅನೇಕ ತರಹದ ಬದಲಾವಣೆಗಳಿವೆ, ಆಗ್ತಾ ಇರುತ್ತೆ. ಹಾಗಾದರೆ ಅನೃತ ಅಂದರೆ ನಿರಂತರ ಪರಿವರ್ತನಶೀಲವಾದಂತಹ ಈ ಪ್ರಪಂಚ. ಅನೃತ ಕಥಾ ಅಂದರೆ ಪ್ರಾಪಂಚಿಕ ವಾರ್ತೆಗಳು, ಜಾಗತಿಕ ವಿಷಯಗಳು, ಕೇವಲ ಪ್ರಪಂಚದ ವಾರ್ತೆಗಳು, ಜಗತ್ತಿಗೆ ಸಂಬಂಧಪಟ್ಟ ವಿಷಯಗಳು, ಕಥೆಗಳು, ಹರಟೆಗಳು, ಇವುಗಳನ್ನು ಮಾಡಬಾರದು ಅನ್ನುವುದನ್ನು ಜಗತ್ತಿಗೆ ತೋರಿಸ್ತಾನೆ ಪರಮಾತ್ಮ. ದೇವರು ಜಗತ್ತಿನ ಬಗ್ಗೆ ಯಾವಾಗಲೂ ಕಾರುಣ್ಯದಿಂದ ನಿರಂತರವಾಗಿ ಗಮನ ಕೊಟ್ಟು ಯಾವಾಗಲೂ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಆದರೆ ನಾವು ಕೇವಲ ಜಾಗತಿಕ ವಿಷಯಗಳನ್ನು ಹರಟೆ ಹೊಡೆಯುತ್ತಾ ಕಾಲ ಕಳೆಯಬಾರದು ಅನ್ನುವುದಕ್ಕೆ ನಮಗೆ ಆದರ್ಶ ತೋರಿಸ್ತಾನೆ. ನಚಾನೃತ ಕಥಃ. ನೀವೇನಾದರೂ ಕಥಾ ಮಾಡೋದಾದರೆ ಋತ ಕಥಾ ಮಾಡಿ, ಪರಬ್ರಹ್ಮನ ಬಗ್ಗೆ ಮಾತನಾಡಿ, ಪರಬ್ರಹ್ಮನ ಮಹಿಮೆಯನ್ನು ಕೇಳಿ ಹೇಳಿ. ಯಾಕೆ ಅಂದರೆ ಅವನು ಏಕಪ್ರಕಾರನಾಗಿದ್ದಾನೆ. ಅವನ ಬಗ್ಗೆ ಚಿಂತನೆ ಮಾಡಿದರೆ ನಿಮಗೆ ಇವತ್ತೂ ಲಾಭ, ನಾಳೆಯೂ ಲಾಭ, ಇನ್ನು ಅನಂತ ಕಾಲದಲ್ಲಿಯೂ ಅವನಿಂದ ನಿಮಗೆ ಲಾಭ ಇದೆ. ನೀವು ಇನ್ಯಾರ ಜೊತೆಗೋ ಹರಟೆ ಹೊಡೆದರೆ, ಇನ್ಯಾರನ್ನೋ ಸ್ತೋತ್ರ ಮಾಡಿದರೆ, ಅವರ ವರ್ಣನೆ ಮಾಡಿದರೆ ಅವರೇ ಇರೋದಿಲ್ಲ, ಅವರಿಂದ ನಿಮಗೇನು ಅನುಗ್ರಹ ಆಗೋದಿದೆ? ಯಾರೂ ಶಾಶ್ವತರಲ್ಲ. ಹಾಗಾದರೆ ಅನಾದಿ ಕಾಲದಿಂದಲೂ ನಿನ್ನ ಜೊತೆಗಿದ್ದು ಅನಂತ ಕಾಲದವರೆಗೂ ನಿನ್ನ ಜೊತೆಗಿರುವ, ಮಾತ್ರವಲ್ಲ ಏಕಪ್ರಕಾರನಾಗಿರುವ, ಇದೇ ಶಕ್ತಿ, ಇದೇ ಜ್ಞಾನ, ಇದೇ ಉತ್ಸಾಹ, ಇದೇ ಕಾರುಣ್ಯದಿಂದ ನಿನಗೆ ಸಾಕುವ, ಸಲಹುವ ಆ ಭಗವಂತನ ಕಥೆಯನ್ನು ನೀನು ಮಾತನಾಡಿದರೆ ಏನಾದರೂ ನಿನಗೆ ಲಾಭವಾದೀತು? ಋತಕಥಾ ಮಾಡು, ಅನೃತ ಕಥಾ, ಜಗತ್ತಿನ ಬಗ್ಗೆ ಹರಟೆ ಹೊಡೆಯಬೇಡ ಅಂತ ಪರಮಾತ್ಮ ತಿಳಿಸುವುದಕ್ಕೆ ನಚಾನೃತ ಕಥಃ, ಅನೃತ ಕಥೆಯನ್ನು ಮಾಡಬೇಡ, ಜಗತ್ತಿನ ಬಗ್ಗೆ ಹರಟೆ ಹೊಡೆಯಬೇಡ ಕೇವಲ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನೇ ಶ್ರೀಮದಾಚಾರ್ಯರು ಇನ್ನೊಂದು ಮಾತಿನಲ್ಲಿ ಸಂದೇಶ ಕೊಟ್ಟದ್ದು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಆ ಭಗವಂತನ ಪಾದದಲ್ಲಿ ಮನಸ್ಸನ್ನು ಇಡಪ್ಪ,
ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶು ಲಯಂ ವ್ರಜತಿ. ಪರಮಾತ್ಮನ ಪಾದದ ಸ್ಮರಣೆ ಮಾಡಲಿಕ್ಕೆ ನಿನಗಾಗದೇ ಇದ್ದರೂ ಪ್ರಯತ್ನ ಮಾಡಿದರೂ ಪಾಪ ಪರಿಹಾರ ಆಗ್ತದೋ? ಪ್ರಯತ್ನವನ್ನಾದರೂ ಮಾಡು. ಬರೀ ಜಗತ್ತಿನ ಬಗ್ಗೆ ಹರಟೆ ಹೊಡೆಯಬೇಡ. ಇದು ಮಾತಾಡೋದು ಬಹಳ ಸುಲಭ, ಬಹಳ ಕಷ್ಟ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತು. ಆದರೆ ಪರ್ಸಂಟೇಜ್ ಆದರೂ ಕಡಿಮೆ ಮಾಡ್ಕೋಬೇಕು. ಎಷ್ಟು ಹರಟೆ ಹೊಡಿತಾ ಇರ್ತಾನೆ ಮನುಷ್ಯ, ಎಷ್ಟು ವ್ಯರ್ಥ ಮಾತುಗಳನ್ನು ಆಡ್ತಾನೆ. ಒಂದೇ ಸಲಕ್ಕೆ ಅದನ್ನು ಜೀರೋ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಸ್ವಲ್ಪ ಆದರೂ ಬಿಡಬೇಕು. ದಿನಕ್ಕೆ 4 ತಾಸು ಹರಟೆ ಹೊಡೆಯುವಂತಹ ಅನೇಕ ಯುವಕರು ಇದೀಗ ಹೇಳಿದರಲ್ಲ ಹಾಗೆ ಮೊಬೈಲ್ಗಳಲ್ಲೇನೇ ಮಾತನಾಡ್ತಾ ಪ್ರತ್ಯಕ್ಷವಾಗಿ ಹರಟೆ ಹೊಡಿತಾ ಕಾಲ ಕಳೆಯುವವರಿದ್ದರೆ ಇವತ್ತೇ ಕುಳಿತಲ್ಲೇ ಸಂಕಲ್ಪ ಮಾಡಿ ರಾಮಾಯಣದ ಎದುರಿನಲ್ಲಿ ನಚಾನೃತ ಕಥಃ, ಹಾಳು ಹರಟೆಯನ್ನು ಕಡಿಮೆ ಮಾಡ್ತೇವೆ ಅಂತ. ಬಿಡ್ತೀವಿ ಅಂದರೆ ಮತ್ತೆ ಇಲ್ಲೇ ಹಾರ್ಟ್ ಫೇಲ್ ಆಗ್ಬೋದು. ಕಡಿಮೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿ. ಸ್ವಲ್ಪ ಹರಟೆ ಹಾಳು ಹರಟೆ ಅಂತಾಗುವುದು ಬೇಡ. ಅದು ಹರಿಗೆ ಸಂಬಂಧಪಟ್ಟದ್ದಾಗಲಿ, ಹರಟೆ ಹೋಗಿ ಹರಿಟೆ ಆಗಲಿ, ಹರಿಯ ಕಡೆಗೆ ಹರಿಯಲಿ. ಮಾತುಗಳು ಭಗವಂತನ ಗುಣಗಳ ವರ್ಣನೆ ಮಾಡುವುದಾಗಲಿ, ಕೇವಲ ಲೌಕಿಕ ವಾರ್ತೆಗಳು ಬೇಡ ಅನ್ನುವ ದೃಷ್ಟಿಯಲ್ಲಿ ನಚಾನೃತ ಕಥಃ. ಶ್ರೀಮದ್ಭಾಗವತದ 3ಯ ಸ್ಕಂಧದಲ್ಲಿ ಹೇಳ್ತಾರೆ, ಪರಮಾತ್ಮನ ಸ್ಥಾನವನ್ನು ನಾವು ಹೊಂದಬೇಕಾದರೆ, ವೈಕುಂಠವನ್ನು ಹೊಂದಬೇಕಾದರೆ ಏನು ಮಾಡಬೇಕು ಅನ್ನುವುದನ್ನು ಹೇಳ್ತಾರೆ. ಎಲ್ಲಿಯವರೆಗೆ ಹರಟೆಯಲ್ಲಿ ವ್ಯರ್ಥವಾದ ಕಥೆಗಳನ್ನು ಮಾತನಾಡ್ತಾ ಸಮಯವನ್ನು ಹಾಳು ಮಾಡುತ್ತಾನೆ, ಅಲ್ಲಿಯವರೆಗೆ ಇವನಿಗೆ ಭಗವಂತನ ಲೋಕ ಸಿಗೋದಿಲ್ಲ. ಯನ್ನವ್ರಜಂತ್ಯಘಭಿದೋ ರಚನಾನುವಾದಾಃ. ಯನ್ನವ್ರಜಂತ್ಯಘಭಿದಃ ಅರಚನಾನುವಾದಾಃ ಶೃಣ್ವಂತಿ ಯೇ ಅನ್ಯ ವಿಷಯಾಃ ಕುಕಥಾಃ ಮತಿಘ್ನೀಃ ಯಾಸ್ತು ಶ್ರುತಾಃ ಹತಭಗೈಃ ನೃಭಿರಾತ್ತವೀರ್ಯಾಃ ತಾಸ್ತಾನ್ ಕ್ಷಿಪಂತ್ಯಶರಣೇಷು ತಮಸ್ಸು ಹಂತ್. ಶ್ರೀಮದ್ಭಾಗವತ ಹೇಳುವಂತಹ ಮಾತು. ಆ ಭಗವಂತನ ರಚನೆಯ ಬಗ್ಗೆ, ರಚನೆ ಅಂದರೆ ಸೃಷ್ಟಿಯಾದಿ ಕಾರ್ಯಗಳು, ದೇವರು ಮಾಡಿದ ಸೃಷ್ಟಿ ಏನು ಅದ್ಭುತವಾದ, ಎಷ್ಟು ಚೆನ್ನಾಗಿದೆ ಈ ಗಿಡ, ಎಷ್ಟು ಒಳ್ಳೆಯ ಸೀನ್ರಿ, ಇಷ್ಟೇ ಹೇಳಿ ಮುಗಿಸಬಾರದು. ಎಷ್ಟು ಚೆನ್ನಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ, ಒಂದು ಶಬ್ದ ಜೋಡಿಸಿ ಅದು ದೇವರ ಕಥೆ ಆಗ್ತದೆ. ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ, ಎಷ್ಟು ಚೆನ್ನಾಗಿ ದೇವರು ಮಾತಾಡಿಸ್ತಾನೆ, ಎಷ್ಟು ಚೆನ್ನಾಗಿದೆ ಈ ಗಿಡ, ಎಷ್ಟು ಚೆನ್ನಾಗಿ ದೇವರು ಸೃಷ್ಟಿ ಮಾಡಿದ. ಈ ರೀತಿ ರಚನೆಯ ಬಗ್ಗೆ ಅನುವಾದ ಬರಬೇಕು. ಜಾಗತಿಕ ವಸ್ತುಗಳ ಸೃಷ್ಟಿ ಮಾಡಿದ ವಿಧಾತೃವಿನ ಕಥೆಯನ್ನು ಮಾತಿನಿಂದಲೋ ಮನಸ್ಸಿನಿಂದಲೋ ನಾವು ಚಿಂತನೆ ಮಾಡಿದರೂ ಕೂಡ ಆಗ ನಮ್ಮ ಪಯಣ ಅದು ಭಗವಂತನ ಲೋಕದತ್ತ ಪಯಣ, ಇಲ್ಲ ಅಂದರೆ ನರಕದತ್ತ ಪಯಣ. ಅದಕ್ಕಾಗಿ ರಚನಾ ಅಂತ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ ಭಾಗವತದಲ್ಲಿ. ಯನ್ನವ್ರಜಂತ್ಯಘಭಿದಃ ಅರಚನಾನುವಾದಾಃ ಶೃಣ್ವಂತಿ ಯೇ ಅನ್ಯ ವಿಷಯಾಃ ಕುಕಥಾಮತಿಘ್ನೀಃ. ಬರೀ ಕಟ್ಟು ಕಥೆಗಳು, ಯಾವ ಕಥೆಯೂ ಸತ್ಯ ಅಲ್ಲ, ಕಾಲ್ಪನಿಕವಾದ ಕಥೆಗಳು, ಕಾದಂಬರಿಗಳು, ಅದನ್ನು ತೋರಿಸುವ ಚಲನಚಿತ್ರಗಳು, ಅಲ್ಲಿ ಬರುವ ಕಥೆಗಳು ಯಾವುದೂ ಸತ್ಯವಾಗಿ ನಡೆದದ್ದಲ್ಲ. ಅಂತಹ ಕಾಲ್ಪನಿಕ ಕಥೆಗಳು, ಜಾಗತಿಕ ಕಥೆಗಳು, ಕುಕಥೆಗಳು, ಅವುಗಳಲ್ಲಿ ಆಸಕ್ತನಾದರೆ ಯಾಸ್ತು ಶ್ರುತಾ ಹತಭಗೈರ್ನೃಭಿರಾತ್ತವೀರ್ಯಾ. ಇವನೇನು ಅಲ್ಪ ಸ್ವಲ್ಪ ಪುಣ್ಯ ಮಾಡಿರ್ತಾನೆ, ಆ ಪುಣ್ಯವನ್ನೂ ಅವುಗಳು ಸೆಳೆದುಕೊಂಡು ಬಿಡ್ತವೆ. ಅಂತಹ ಕೆಟ್ಟ ಕಥೆಗಳಲ್ಲಿ ಆಸಕ್ತನಾದರೆ ಅದರಲ್ಲಿ ಆಸಕ್ತರಾಗಬಾರದು. ಇಂಥವರು ಯನ್ನವ್ರಜಂತಿ,
ಯಾವ ವೈಕುಂಠಕ್ಕೆ ಹೋಗಲು ಸಾಧ್ಯವಿಲ್ಲವೋ ಅದು ವೈಕುಂಠದ ಪರಿಚಯ ಅಂತ ಶ್ರೀಮದ್ ಭಾಗವತ ಪರಿಚಯವನ್ನು ಮಾಡಿಸ್ತದೆ. ವೈಕುಂಠದ ಪರಿಚಯವನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿಸ್ತದೆ. ಅದರಲ್ಲಿ ಇದೂ ಒಂದು ದೊಡ್ಡ ಗುರುತು ಅಂತ. ವೈಕುಂಠಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದವರು ಯಾರು ಅಂತನ್ನುವುದರ ಮೂಲಕ ವೈಕುಂಠವನ್ನು ಪರಿಚಯ ಮಾಡಿಸ್ತದೆ ಭಾಗವತ. ಅದರಲ್ಲಿ ಹೇಳಿದ್ದು ಹಾಳು ಹರಟೆ ಹೊಡೆದವರಿಗೆ ವೈಕುಂಠ ಇಲ್ಲ ಅಂತಾರೆ, ದೇವರ ಸಾನ್ನಿಧ್ಯ ಇಲ್ಲ ಅಂತಾರೆ. ಹಾಗಾಗಿ ನಚಾನೃತ ಕಥಃ, ಆ ತರಹದ ಅನೃತ ಕಥೆಯಲ್ಲಿ, ಜಾಗತಿಕ ವಾರ್ತೆಗಳಲ್ಲಿ, ಸುಳ್ಳು ಕಥೆಗಳಲ್ಲಿ, ವ್ಯರ್ಥ ಹರಟೆಗಳಲ್ಲಿ ಆಸಕ್ತನಾಗಬಾರದು ಅಂತ ಜಗತ್ತಿಗೆ ತೋರಿಸುವುದಕ್ಕೆ ಭಗವಂತ ನಚಾನೃತ ಕಥಃ. ಕೆಲವೊಮ್ಮೆ ಮನುಷ್ಯ ಸುಮ್ಮನೆ ಹೀಗೆ ಕೂತಿದ್ದ ಅಂದರೆ ಏನೇನೋ ಸುಳ್ಳೇ ವಿಚಾರ ಮಾಡ್ತಾನೆ. ಇಲ್ಲದೇ ಇದ್ದದ್ದನ್ನೆಲ್ಲ, ಸತ್ಯವಾದದ್ದನ್ನೇ ವಿಚಾರ ಮಾಡ್ಬೋದು. ದೇವರ ಮಹಿಮೆಯನ್ನೇ ಚಿಂತನೆ ಮಾಡ್ತಾ ಕೂಡ್ಬೋದು. ಅದೆಲ್ಲವೂ ಸತ್ಯವೇ ಆಗಿರುತ್ತದೆ. ಅದು ಬಿಟ್ಟು ತಾನೇ ಏನೋ ಪ್ರೈಮ್ ಮಿನಿಸ್ಟರ್ ಆದ ಹಾಗೆ, ಈಗಿರೋ ಪ್ರೈಮ್ ಮಿನಿಸ್ಟರ್ ಬಂದು ನೀವೇ ಬಹಳ ದೊಡ್ಡವರು, ನಿಮ್ಮ ಸಮಾನ ಯಾರಿಲ್ಲ ಅಂತ ಕೆಳಗೆ ನಿಂತು ಇವನನ್ನು ಸ್ತೋತ್ರ ಮಾಡಿದ ಹಾಗೆ ಆನಂದ ಪಡ್ತಾ ಇರ್ತಾನೆ. ಯಾರೋ ಒದ್ದು ಎಬ್ಬಿಸ್ತಾರೆ. ಆಮೇಲೆ ಮನೋರಥಗಳು ಅಂತಾರೆ ಇವಕ್ಕೆ. ಯಾಕೆ ಮಾಡಬೇಕಿದೆಲ್ಲ? ಒಳ್ಳೆಯದನ್ನೇ ಮಾಡಲಿ, ಯಾವುದು ಸತ್ಯವೋ ಅದನ್ನೇ ಮಾಡಲಿ. ಸಕಾಲಕ್ಕೆ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನ ಮಾಡಿ ತಾನು ದೇವರ ಪೂಜೆಯನ್ನು ಮಾಡೋದು. ಏನು ತನಗೆ ಮಾಡಲಿಕ್ಕಾಗತ್ತೋ ಅದನ್ನೇ ಕಲ್ಪನೆ ಮಾಡಿಕೊಳ್ಳಲಿ. ಅದೇ ಮನೋರಥವನ್ನು ಎಚ್ಚರದಲ್ಲಿ ಕನಸು ಕಾಣಲಿ, ಅದನ್ನೇ ಸತ್ಯ ಮಾಡಲಿ, ನನಸು ಮಾಡಲಿ. ಅದು ಋತಕಥಾ. ಅನೃತ ಕಥೆ ಮನಸ್ಸಿನಲ್ಲಿಯೂ ಬರಬಾರದು. ನಚಾನೃತ ಕಥಾ. ಸುಮ್ಮನೆ ಕೆಲವರು ಹಾಗೇ ವಿಚಾರ ಮಾಡ್ತಾರೆ. ಇಷ್ಟೇ ಅಲ್ಲ, ಏನೋ ವಿನೋದಕ್ಕೆ ನಾನು ಒಂದು ಉದಾಹರಣೆ ಹೇಳಿದೆ. ನಾನು ಹೀಗೆ ಹೋದರೆ ಅವರು ಬೈದರೆ ಏನು ಮಾಡಬೇಕು? ಆಗ ನಾನೇನು ತಿರುಗಿ ಅವ್ರಿಗೆ ಬೈಬೋದು? ಅವರೇನು ಬೈಬೋದು? ಅದಕ್ಕಿಂತ ಜೋರಾಗಿ ನಾನೇನು ಬೈಲಿಕ್ಕೆ ಸಾಧ್ಯ ಇದೆ? ಹೇಗೆ ಜಗಳ ಆಡಬಹುದು? ಹೇಗೆ ಅವರ ಬಾಯಿ ಮುಚ್ಚಿಸ್ಬರ್ಬೋದು? ಯಾಕಿದೆಲ್ಲ? ನೀವು ಹೋಗೂ ಇಲ್ಲ, ಅವರು ಅಂದೂ ಇಲ್ಲ, ಏನೂ ಆಗಿಲ್ಲ. ಎಲ್ಲ ತಾನೇ ಚಿಂತನೆ ಮಾಡಿ ಕೋಟಿಗಳನ್ನು ಬೆಳೆಸ್ತಾನೆ. ಇದರಲ್ಲಿ ಸಮಯವನ್ನು ಹಾಳು ಮಾಡುತ್ತಾನೆ. ಇವೆಲ್ಲ ಮಾನಸಿಕ ಅನೃತ ಕಥೆಗಳು. ಇವನ್ನೆಲ್ಲ ತೆಗೆದು ಹಾಕಿ, ಕಿತ್ತಿ ಹಾಕಿ, ನಚಾನೃತ ಕಥಃ. ಮನಸ್ಸಿನಲ್ಲಿಯೂ ಸತ್ಯವಾದ ಕರ್ತವ್ಯ ಕರ್ಮಗಳ ಬಗ್ಗೆ ಚಿಂತನೆ ಮಾಡಿ, ಅಥವಾ ಸತ್ಯವಾಗಿ ನಡೆದ ಗುರುಗಳ, ಪ್ರಾಚೀನರ, ದೇವತೆಗಳ, ಭಗವಂತನ ಕಥೆಗಳನ್ನು ಅನುಸಂಧಾನಕ್ಕೆ ತಂದುಕೊಳ್ಳಿ. ಅದು ನಮ್ಮ ಮನಸ್ಸನ್ನು ಪವಿತ್ರಗೊಳಿಸ್ತದೆ. ಮನಸ್ಸಿನಲ್ಲಿ ಇರುವ ಕಲ್ಮಶಗಳನ್ನು ದೂರ ಮಾಡಿ ಪಾಪಗಳನ್ನು ಕಳೆದು ಉದ್ಧಾರವನ್ನು ಮಾಡುವಂತಹ ಕಥೆಗಳು ಭಗವಂತನ ಕಥೆಗಳು. ಅವುಗಳನ್ನೇ ಚಿಂತನೆ ಮಾಡಬೇಕು, ಅವುಗಳನ್ನೇ ಯಾವಾಗಲೂ ಸ್ಮರಣೆ ಮಾಡಬೇಕು ಅನ್ನುವ ಸಂದೇಶವನ್ನು ವಾಲ್ಮೀಕಿ ಮಹರ್ಷಿಗಳು ನೀಡುತ್ತಾರೆ. ನಚಾನೃತ ಕಥಃ. ರಾಮ 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 ರಾಮ. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ.
ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ.